ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಯಾರೂ ಕೇಳಿದ್ದಿಲ್ಲ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಬಸ್ ಯಾರು ಕೊಡಿ ಅಂತ ಕೇಳಿದ. ಚುನಾವಣೆ ತಮ್ಮ ಸ್ವಾರ್ಥಕ್ಕೋಸ್ಕರ ಜನರಿಗೆ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ರು ಭರವಸೆ. ಅದು ವಿಳಂಬ ಕೊಟ್ಟರೆ ಇವತ್ತಿಗೆ ಯುವ ನಿಧಿ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಯುವ ನಿಧಿ ಅಂತ ಯಾರಿಗೆ ಸಿಕ್ಕಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಶಕ್ತಿ ಬಸ್ಗಳು ಪರದಾಡ್ತವೆ. ಗೃಹಲಕ್ಷ್ಮಿ ಸಮಯ ಚುನಾವಣೆ ಬಂದಾಗ ಅಷ್ಟೇ ನಿಮಗೆ ಗೃಹಲಕ್ಷ್ಮಿ ನೆನಪಾಗುತ್ತೆ. ಮಹಿಳೆಯರು ಚುನಾವಣೆ ಬಂದಾಗ 1 ತಿಂಗಳು 2 ತಿಂಗಳು ಹಾಕ್ಬಿಡ್ತಾರೆ. ಲೋಕಸಭೆ ಇರ್ಬೋದು, ಉಪಚುನಾವಣೆ ಇರ್ಬೋದು. ಮತ್ತೆ ಇನ್ನು ಸಂದೇಶಗಳು ವಯಸ್ಸಾದಂಥವ್ರು ಪ್ರತಿ ದಿವಸ ನನಗೆ 4-5 ಜನ ಕರೆ ಮಾಡ್ತಾರೆ ಹಳ್ಳಿಗಳಿಂದ. ನಮಗೆ ಸರ್ಕಾರ ಹಣ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ನಿನ್ನೆ ದಿವಸ ಕಳೆದ 1 ವಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು ಇದನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಮಾಹಿತಿ ಇರಲಿಲ್ವಾ? ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಮಾಹಿತಿ ಇರಲಿಲ್ವಾ? ಈಗ ಹೊಸದಾಗಿ ಅರ್ಜಿ ಹಾಕಬೇಕು, ಅಲ್ಲಿ 2 ತಿಂಗಳು 3 ತಿಂಗಳು ಹೋಗ್ಬಿಡುತ್ತೆ ಅರ್ಜಿ ಹಾಕಿ. ಮತ್ತೊಂದು ಅಂದರೆ ಸರ್ಕಾರ ದಿವಾಳಿ ಆಗಿದೆ, ಬೊಕ್ಕ ಖಾಲಿಯಾಗಿದೆ. ಅದಕ್ಕೋಸ್ಕರ ಈ ರೀತಿ ಮರುಪರಿಷ್ಕರಣೆ, ಮರು ಅರ್ಜಿ ಹಾಕ್ಬೇಕಂತೇಳಿ ಜನರಿಗೆ ಮೋಸ ಮಾಡ್ತಿದ್ದೀರಿ, ವಂಚನೆ ಮಾಡ್ತಿದ್ದೀರಿ. ಇದನ್ನು ತಕ್ಷಣ ನೀವು ಜನರಿಗೆ ತೊಂದರೆ ಕೊಟ್ಟರೆ ವಯೋವೃದ್ಧರಿಗೂ ಸಂಬಳ ಬರ್ತಾಯಿಲ್ಲ. ಅಂಥಕ್ಕೆಲ್ಲ ಆಡಿಯೋ ಇದೆ. ವಯೋವೃದ್ಧರಿಗೂ ಸಂಬಳ ಬರ್ತಾಯಿಲ್ಲ, ಗೃಹಲಕ್ಷ್ಮಿ ಕೊಡ್ತಾಯಿಲ್ಲ. ಈಗ ನೀವು ಪರಿಷ್ಕರಣೆ ಮಾಡಿದರೆ ಚುನಾವಣೆ ಸಂದರ್ಭದಲ್ಲಿ ನೆನಪಿರಲಿಲ್ಲ. ಅಂದರೆ ಒಂದು ಕಡೆ ರೈತ ವಿರೋಧಿ ಸರ್ಕಾರ, ಇನ್ನೊಂದು ಕಡೆ ಈ ರೀತಿ ಜನರಿಗೆ ಮೋಸ ಮಾಡೋಕ್ಕೆ ಹೊರಟಿದ್ದಾರೆ. NPS OPS ಮಾಡ್ತೀವಿ ಅಂತ ಹೇಳಿದ್ರಿ, ಪ್ರಣಾಳಿಕೆಯಲ್ಲಿ ಸೇರಿಸಿದ್ರಿ. ಇದುವರೆಗೂ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇದ್ದಾಗ ಅಥವಾ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗ, ಇವರು ಮುಖ್ಯಮಂತ್ರಿಗಳಾದ ಮೇಲೆ ಎಲ್ಲೂ NPS ನೌಕರ ಬಗ್ಗೆ ಮಾತಾಡ್ತಲ್ಲ. ತಕ್ಷಣ ನೀವು ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದೀರಿ. ಸರ್ಕಾರಿ ನೌಕರಿಗೆ NPS OPS ಮಾಡಲೇಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇನ್ನು SIR